Hello, what's up, everybody? Welcome back to another video. This is the day one of going to 12% body fat, and I am really excited. Now the time is 9:30, so ಆ್ಯಸ್ ಯೂಶ್ವಲ್ ನಾನು ನಿಮಗೆ ನನ್ನ ಮ್ಯಾಕ್ರೋಸ್, ನನ್ನ ಡಯಟ್ ಮತ್ತು ನಾನು ಏನೇನು ತಿಂತೀನಿ ಅಂತ ನಿಮಗೆ ತೋರಿಸ್ತೀನಿ. ಪ್ಲಸ್ ಇವತ್ತು ಚೆಸ್ಟ್ ಡೇ ಇದೆ. ನನ್ನ ಫುಲ್ ಡೇ ಆಫ್ ರೂಟೀನ್ ನಾನೇನು ಮಾಡ್ತೀನಿ ಅಂತ ನೀವು ನೋಡಿ. ಸೊ ಲೆಟ್ಸ್ ಗೆಟ್ ಟು ಕಿಚನ್ ಆ್ಯಂಡ್ ಲೆಟ್ ಮೀ ಶೋ ಯು ಸಮ್ ವಾಟ್ ಐ ಹ್ಯಾವ್ ಇನ್ ಅ ಡೇ, ವಾಟ್ ಐ ಈಟ್ ಇನ್ ಅ ಡೇ ಟು go from 22% body fat to 12% body fat. And this food will be, ನಾನು ಈ ಫುಡ್ನ ಫುಲ್ ಕನ್ಸಿಸ್ಟೆಂಟಾಗಿ 12% ಬಾಡಿ ಫ್ಯಾಟ್ ಬರೋ ತನಕನೂ ಸ್ವಲ್ಪ ತಿಂತೀನಿ. ಬಟ್ ಕೆಲವೊಂದು ಫುಡ್ ಐಟಮ್ ನಾನು ಚೇಂಜ್ ಮಾಡ್ಬೋದು, ಲೈಕ್ ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಚೇಂಜ್ ಮಾಡ್ಬೋದು. ಲೆಟ್ಸ್ ಗೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಐ ಯೂಸ್ ಹೆಲ್ತಿಫೈ ಮೀ ಟು ಟ್ರ್ಯಾಕ್ ಮೈ ಮ್ಯಾಕ್ರೋಸ್ ಆ್ಯಂಡ್ ಕ್ಯಾಲರೀಸ್. ಹೆಲ್ತಿಫೈ ಮೀಯಲ್ಲಿ ಕರೆಕ್ಟಾಗಿ ನಿಮ್ಮ ಯಾವ ಫುಡ್ಸ್ನ ಏನೇನು ತಿಂತಿದ್ದೀರಾ ಅಂತ ನೀವು ಬರೆದು ಹಾಕಿದರೆ ಅದು ಆಟೋಮೆಟಿಕ್ ಕ್ಯಾಲರೀಸ್, ಪ್ರೋಟೀನ್, ಕಾರ್ಬ್ಸ್ ಎಲ್ಲ ಟ್ರ್ಯಾಕ್ ಮಾಡುತ್ತೆ. ಸೊ ಇಟ್ ವಿಲ್ ಬಿ ಅ ಬೆಟರ್ ಆಪ್ಷನ್ ಫಾರ್ ಯು. ನಾನು ಸುಮ್ಮನೆ ಮತ್ತು ChatGPTಯಲ್ಲಿ ಹೋಗಿ ಇದರಲ್ಲೆಷ್ಟು ಕ್ಯಾಲರೀಸ್ ಇದೆ, ಅದರಲ್ಲೆಷ್ಟು ಕ್ಯಾಲರೀಸ್ ಅಂತ ತಿಳ್ಕೊಳ್ಳೋದು ಬದಲು ಐ ಯೂಸ್ ಹೆಲ್ತಿಫೈ ಮೀ ಟು ಮೇಕ್ ಮೈ ಡೇ ಈಸಿ. ಸೊ ಲೆಟ್ಸ್ ಗೋ. ಸೊ ಗೈಸ್, this is my first meal. I'm taking 70 grams of oats, 250 ml of slim fat milk, ಆ್ಯಂಡ್ ಆ್ಯಕ್ಚುಲಿ ನಾನು ವೇ ಪ್ರೋಟೀನ್ ಆ್ಯಡ್ ಮಾಡಬೇಕಾಗಿತ್ತು. ಸೊ ವೇ ಪ್ರೋಟೀನ್ ನಾನು ಮತ್ತೆ ರೀಸ್ಟ್ಯಾಕ್ ಮಾಡಬೇಕು, ಅದು ಖಾಲಿ ಆಗಿದೆ. ಸೊ ಟುಡೇ ಐ ವಿಲ್ ಅಡ್ಜಸ್ಟ್ ವಿತ್ ಸಮಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಐ ಆಮ್ ಹ್ಯಾವಿಂಗ್ ಅ ಫ್ರೂಟ್ ಬೌಲ್. So fruit bowl has been a very good pre-workout for me. This helps a lot. ನಾನು ಇದನ್ನೇ ಕನ್ಸ್ಯೂಮ್ ಮಾಡ್ತೀನಿ ತುಂಬ ಪ್ರೀ-ವರ್ಕೌಟಲ್ಲಿ. ಐ ಟ್ರೈ ಟು ಅವಾಯ್ಡ್ ಕ್ಯಾಫಿನ್ ಡ್ರಿಂಕ್ಸ್. ದಟ್ಸ್ ಆಲ್. ದಿಸ್ ಇಸ್ ಮೈ ಮೀಲ್. ಸೊ ಲೆಟ್ಸ್ ಗೋ. ಗೈಸ್, ನನ್ನ ಮೀಲ್ ರೆಡಿ ಆಗಿದೆ. ಲೆಟ್ಸ್ ಹ್ಯಾವ್ ಇಟ್. ಆಫ್ಟರ್ ಹ್ಯಾವಿಂಗ್ ಮೀಲ್ ಐ ಹ್ಯಾವ್ ಸಮಥಿಂಗ್ ಟು ಸ್ಟಡಿ. ಸೊ ಆಫ್ಟರ್ ಸ್ಟಡಿಂಗ್ ಅರೌಂಡ್ 1:30 to 2 o'clock ನಾನು ಜಿಮ್ಗೆ ಹೋಗ್ತೀನಿ. ಸೊ ಲೆಟ್ಸ್ ಗೋ. ವಿ ಆರ್ ಡನ್ ವಿತ್ ದ ಬ್ರೇಕ್ಫಾಸ್ಟ್. ಸೊ ಇವಾಗ ಟೈಮ್ 10:15 ಆಗ್ತಾಯಿದೆ. ಸೊ ಲೆಟ್ಸ್ ಸಿಟ್ ಟು ಸ್ಟಡಿ ಫಾರ್ ಅಟ್ಲೀಸ್ಟ್ 2 hours. 2 hours ಸ್ಟಡೀಸ್ ಆದಮೇಲೆ ಐಲ್ ಸಿ ಯು ಗಾಯ್ಸ್ ಇನ್ ದ ಜಿಮ್. ಸೊ ಗಾಯ್ಸ್, ಸ್ಟಡೀಸ್ ಆಯಿತು. ಇವಾಗ ಒಂದು ಬನಾನಾ ತಿಂದುಬಿಟ್ಟು ಇವಾಗ ನಾನು ಜಿಮ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಆ್ಯಸ್ ಐ ಮೆನ್ಷನ್, ಸಾಲ್ಟ್ ವಾಟರ್ ಪ್ಲಸ್ ಬನಾನಾ ಈಸ್ ಅ ಗ್ರೇಟ್ ಕಾಂಬಿನೇಷನ್ ಫಾರ್ ಯುವರ್ ಪ್ರೀ-ವರ್ಕೌಟ್ ಮೀಲ್. ಸೊ ಸಾಲ್ಟ್ ವಾಟರ್ ಪ್ಲಸ್ ಬನಾನಾ ತಿಂದುಬಿಟ್ಟು ಐ ಆಮ್ ಹೆಡಿಂಗ್ ಜಿಮ್. ಸೊ enjoy my chest day cinematic video. Bye bye. In the quiet, when my thoughts get loud, try to fight it. So I drink it down till my body learns to breathe you out of my story, but it gets blurry in between love and obsession, caught in the wreckage. Let me be. You are a prison. Why won't you listen? In the deep end, we hit a dead end. Every time we're swimming, you make sure it's sinking. In the deep end, why do I dive in? Every time we're sinking, down, down, down. In the deep end.
We hit a dead end every time we're swimming. You make sure we sink it into the deep end. Why do I dive in every time we're sinking down, down, down into the deep end? So guys, we are back from the gym. ಸೊ ಪೋಸ್ಟರ್ ಕೊಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಇವಾಗ. ದಿಸ್ ಇಸ್ ದ ಪೋಸ್ಟರ್ ಕೊಟ್ಟ ಮೀಲ್ ಗೈಸ್. ಇದು ಪೋಸ್ಟರ್ ಕೊಟ್ಟ ಮೀಲ್ ನಂದು. ಇದರಲ್ಲಿ 200 ಗ್ರಾಮ್ ಪನೀರ್, ಲೋ ಫ್ಯಾಟ್ ಪನೀರ್ ಇದೆ, ಪ್ಲಸ್ 150 ಗ್ರಾಮ್ ರೈಸ್ ಇದೆ ಆ್ಯಂಡ್ ಬೆಲ್ ಪೆಪರ್ಸ್ ಇದೆ. ಸೊ ಕ್ಲೀನ್ ಆ್ಯಂಡ್ ಸಿಂಪಲ್ ಹೈ ಪ್ರೋಟೀನ್ ಮೀಲ್. ಆ್ಯಂಡ್ ಇದ್ರ ಜೊತೆ ಐ ಹ್ಯಾವ್ ಡ್ರ್ಯಾಗನ್ ಫ್ರೂಟ್. ಇದರಲ್ಲಿ 250 ಗ್ರಾಮ್ ಆಫ್ ಡ್ರ್ಯಾಗನ್ ಫ್ರೂಟ್ ಇದೆ. ಸೊ ಇದನ್ನ ಯಾಕೆ ತಿಂತಿದ್ದೀನಿ ಅಂತ ಹೇಳಿದ್ರೆ, ಈ ಪನ್ನೀರನ್ನ ಡೈಜೆಸ್ಟ್ ಮಾಡೋಕ್ಕೆ ದಿಸ್ ಹ್ಯಾಸ್ ಫೈಬರ್ಸ್ ಆ್ಯಂಡ್ ಪ್ರೋಟೀನ್ನ ಡೈಜೆಸ್ಟ್ ಮಾಡೋಕ್ಕೆ ವಿ ನೀಡ್ ಫೈಬರ್ಸ್. ಸೊ ದಟ್ಸ್ ಇಟ್ ಗೈಸ್. ವರ್ಕೌಟ್ ಸೆಷನ್ ವಾಸ್ ಅಲ್ಟಿಮೇಟ್. 10/10 ವರ್ಕೌಟ್ ಸೆಷನ್. ಎಷ್ಟು ಒಂದು 20 ಮಿನಿಟ್ಸ್, ವಿತಿನ್ 20 ಮಿನಿಟ್ಸ್ ಥ್ರೆಡ್ಮಿಲಲ್ಲಿ ರನ್ ಮಾಡಿದೆ, ಪ್ಲಸ್ ಚೆಸ್ಟ್ ಡೇ ಮಾಡಿದೆ. ತ್ರೀ ಎಕ್ಸಸೈಸ್ ಫಾರ್ ಚೆಸ್ಟ್, ಇಟ್ ಇಸ್ ಇನಫ್. 5-6 ವೇರಿಯೇಷನ್ ಮಾಡೋದೇ ಬೇಕಾಗಿಲ್ಲ. ಆ್ಯಂಡ್ ಇಟ್ ವಾಸ್ ಅನ್ ವೆರಿ ಗುಡ್ ಸೆಷನ್. ಆ್ಯಂಡ್ ಲೆಟ್ಸ್ ಬ್ಯಾಂಕ್ ಪೋಸ್ಟರ್ ಕೊಟ್ಟ ಮೇಲೆ ನಾವು 7:30 ಆಗಿದೆ ಅಲ್ವಾ. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಸಮ್ ಸ್ನ್ಯಾಕ್ ನಾವು. ಆ್ಯಂಡ್ ದ ಸ್ನ್ಯಾಕ್ ಈಸ್ ವಾಟರ್ಮೆಲನ್ ಆ್ಯಂಡ್ I have this bread, double protein bread. So ಅದು 100 ಗ್ರಾಮ್ ಬ್ರೆಡ್ಡಲ್ಲಿ ಅರೌಂಡ್ 22 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ ಐ ಟೇಕ್ 50 ಗ್ರಾಮ್ ಆಫ್ ಬ್ರೆಡ್ ಆ್ಯಂಡ್ ಐ ಈಟ್ ಬಾಯ್ಲ್ಡ್ ಎಗ್ ಆ್ಯಂಡ್ ಸಮ್ ದಾಲ್ ವಿತ್ ಸಮ್ ರೈಸ್. ಅದನ್ನು ತೋರಿಸ್ತೀನಿ. ಸೊ ನನ್ನ ಸ್ನ್ಯಾಕ್ ಇವಾಗ ಅದು ವಾಟರ್ ಮೆಲನ್ ಪ್ಲಸ್ 50 ಗ್ರಾಮ್ ಬ್ರೆಡ್ ತಿಂದು ನಂದು ಈವ್ನಿಂಗ್ ಸ್ನ್ಯಾಕ್ಸ್ನ ನಾನು ಮುಗಿಸ್ತೀನಿ. ಸೊ ನೈಟ್ ಲಂಚ್ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಮಾಡಬೇಕಾದ್ರೆ ಐ ಶೋ ಯು ವಾಟ್ ಐ ಈಟ್. ಗೈಸ್, ಬೈಸೆಪ್ ಇಸ್ ಲುಕ್ಕಿಂಗ್ ವೆರಿ ಗುಡ್. ಬೈಸೆಪ್ ಕಂಡೀಷನ್ ಚೆನ್ನಾಗಿದೆ. ಸೊ ಇನ್ನು ಸ್ವಲ್ಪ ಬಾಡಿ ಫ್ಯಾಟ್ ಕಡಿಮೆ ಆದರೆ ಸ್ವಲ್ಪ ಆರ್ಮ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಅಷ್ಟೇ ಪ್ರೋಟೀನ್ ಇಂಟೇಕ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಗೈಸ್, ನಾನು ಈ ಚಾಲೆಂಜು ಲೈಕ್ ಇಟ್ಸ್ ನಾಟ್ ಅ ಚಾಲೆಂಜ್ ಫಾರ್ ಮೀ. ಇಟ್ಸ್ ಲೈಕ್ ಇಟ್ಸ್ ಮೀ ವರ್ಸಸ್ ಮೀ. ಆ ಬಾಡಿ ಫ್ಯಾಟ್ ಗೋಲ್ಸ್ ಮತ್ತು ಆ ಥರ ಮಾಡಬೇಕು ಅಂತ ನನಗೆ ಮೊದಲಿಂದನೇ ಇತ್ತು. ಬಟ್ ದ ಟೈಮ್ ಹ್ಯಾಸ್ ಕಮ್ ನಾವು. ಎವ್ರಿಥಿಂಗ್ ಹ್ಯಾಸ್ ಅ ಟೈಮ್. ನಿಮ್ಮ ಟೈಮು ಬರುತ್ತೆ, ಇವಾಗ ನನ್ನ ಟೈಮು ಬಂದಿದೆ. ಸೊ ನಾನು ಇವಾಗ ಮೆಂಟಲಿ ಮತ್ತು ತುಂಬ ಫೋಕಸ್ಡ್ ಆಗಿದ್ದೀನಿ. ಸೊ ಇಟ್ಸ್ ವಾಟ್ ಐ ಲವ್. ಇಟ್ಸ್ ನಾಟ್ ಲೈಕ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇಟ್ಸ್ ವಾಟ್ ಮೈ, ನಾವು ಕಷ್ಟಪಡ್ತಿಲ್ಲ, ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ದಟ್ಸ್ ದ ಥಿಂಗ್. ದಿಸ್ ಈಸ್ ದ ಈವ್ನಿಂಗ್ ಸ್ನ್ಯಾಕ್. ಐ ಆಮ್ ಡನ್ ವಿತ್ ಈವ್ನಿಂಗ್ ಸ್ನ್ಯಾಕ್. ಸೊ ಇವಾಗ ದ ಲಾಸ್ಟ್ ಡೇ ಆಫ್ ದ ಮೀಲ್ ಮಾಡ್ಕೊತಾ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ 150 ಗ್ರಾಮ್ ಆಫ್ ರೈಸ್ ಆ್ಯಂಡ್ ಅರೌಂಡ್ 4 whole eggs and 2 egg whites. So it gives me around 42 to 43 grams of protein. And I'm going to end this meal with ನಾನು ತೋರಿಸ್ತೀನಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ. ಸೊ ವಾಟ್ಸ್ ದ ವಿಡಿಯೋ. ಸೊ ಗೈಸ್, ಐ ಥಿಂಕ್ So guys, what I believe is, as a man,
ನಿಮಗೆ ಅಡುಗೆ ಮಾಡಲಿಕ್ಕೆ ಅಥವಾ ಸೆಲ್ಫ್ ಕುಕಿಂಗ್ ಮಾಡೋಕ್ಕೆ ಬರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಒನ್ಸ್ ಒಬ್ಬರೇ ಇರಬೇಕಾದ್ರೆ ಯು ಕಾಂಟ್ ಡಿಪೆಂಡ್ ಆನ್ ಔಟ್ಸೈಡ್ ಫುಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ನನ್ನ ಒಪಿನಿಯನ್ ಏನಂದರೆ ಯು ಶುಡ್ ಲರ್ನ್ ಟು ಕುಕ್ ಬೇಸಿಕ್ ಥಿಂಗ್ಸ್ ಲೈಕ್ ಯಾವುದಾದ್ರೂ ಫ್ರೈಡ್ ರೈಸ್ ಆಗಲಿ ಅಥವಾ ಏನಾದರೂ ಪನೀರ್ ಫ್ರೈಡ್ ರೈಸ್ ಆಗಲಿ ವಿಚ್ ಯು ಕ್ಯಾನ್ ಈಟ್ ಈಸಿಲಿ. ಆ್ಯಂಡ್ ದಿಸ್ ಇಸ್ ಮೈ ಒಪಿನಿಯನ್. ಸೊ ನನಗೂ ಲೇಟಾಗಿ ಅರ್ಥ ಆಯಿತು. ನಮ್ಮ ಅಮ್ಮ ಮೇಲೆ ಭಾಳ ನಾನು ಡಿಪೆಂಡ್ ಆಗ್ತಾಯಿದ್ದೆ ಡಯಟ್ ಫುಡ್ ಮೇಲೆ. ಸೊ ನಾವು ಎವ್ರಿ ಮೀಲ್ ನಾನೇ ಕುಕ್ ಮಾಡ್ಕೊತೀನಿ. ಹಂಗೇನಿಲ್ಲ, ಅಮ್ಮನೂ ಮಾಡ್ತಾರೆ, ಬಟ್ ಐ ಲೈಕ್ ಟು ಡೂ ಮೈ ಸೆಲ್ಫ್. ಯಾಕಂದ್ರೆ ನಾನು ಮನೇಲೇ ಇರ್ತೀನಿ. ಐ ಹ್ಯಾವ್ ಸಮ್ ಟೈಮ್ ಟು ಕುಕ್ ಮೈ ಸೆಲ್ಫ್ ಆ್ಯಂಡ್ ದಾಟ್ಸ್ ದ ಥಿಂಗ್ ಅಷ್ಟೇ. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ 4 whole eggs, ಎಗ್ ಬುರ್ಜಿ ಅಥವಾ ನಾರ್ಮಲ್ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಥರ ಮಾಡ್ತೀನಿ. ಅದ್ರ ಮೇಲೆ ರೈಸ್ ಪ್ಲಸ್ 2 ಬಾಯ್ಲ್ಡ್ ಎಗ್. ದ್ಯಾಟ್ಸ್ ಇಟ್. So guys, this is unprofessional and not good looking meal, but this has 4 eggs and ನಮ್ಮಮ್ಮ ಹೇಳಿದ್ರು ಇದರಲ್ಲಿ ಫುಲ್ ಫೈಬರ್ ಇರುತ್ತೆ, ಚೆನ್ನಾಗಿರುತ್ತೆ. and ಹೋಮ್ ಮೇಡ್ ಕರಿ ಇದೆ ಆ್ಯಕ್ಚುಲಿ. ಸೊ 2 egg ಬಾಯ್ಲಿಂಗಲ್ಲಿದೆ. ಸೊ ಲೆಟ್ಸ್ ಹ್ಯಾವ್ ಇಟ್. ಗೈಸ್, ನಾನು ಡಯಟ್ನ ಪ್ರಿಪೇರ್ ಮಾಡಿದ್ರೂ ಅದು ಯಾವ ಥರ ಮಾಡ್ತೀನಿ ಅಂದರೆ ದಟ್ ಶುಡ್ ಲುಕ್ ಲೈಕ್ ಅ 5 star ಹೋಟೆಲ್ ಕರಿ. ಅಂದರೆ ನಾನು ರಾ ಫುಡ್ಸ್ ಅಥವಾ ಅನ್ಟೇಸ್ಟಿ ಫುಡ್ನ ತಿಂದು ನನ್ನ ಮೂಡ್ ಹಾಳು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಯಾವುದೇ ಡಯಟ್ ಸಸ್ಟೈನೇಬಲ್ ಇರಬೇಕು ಆ್ಯಂಡ್ ತಿಂದರೆ ಚೆನ್ನಾಗಿ ಅನಿಸ್ಬೇಕು. ಇವಾಗ ಡಯಟಿಂಗ್ ಅಂದ ತಕ್ಷಣ ಫುಲ್ ರಾ, ನೋ ಸಾಲ್ಟ್, ನೋ ಮಸಾಲ ಅಂತ ಹೇಳಿ ನಾನು ಮಾಡಲ್ಲ. ಸೊ ಸಸ್ಟೈನೇಬಲ್ ಡಯಟಿಂಗ್ ಇಸ್ ತುಂಬ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಈ ಮೀಲ್ ಸ್ವಲ್ಪ ಚೆನ್ನಾಗಿ ಕಾಣ್ತಿಲ್ಲ, ಬಟ್ ನೆಕ್ಸ್ಟ್ ಥರ್ಸ್ಡೇ ಅಥವಾ ವ್ಲಾಗ್ ಬರುತ್ತಲ್ವ, ಆವತ್ತು ಫ್ರಮ್ ಮಾರ್ನಿಂಗಿಂದ ನೈಟ್ ಮಟ ಯು ವಿಲ್ ಸಿ ಅ ಫಂಟಾಬ್ಲಸ್ ಡಿಶಸ್. ಸೊ ಸ್ಟೇ ಟ್ಯೂನ್ಡ್. ಸೊ ಗೈಸ್, ಇವಾಗಿನ ಡಿನ್ನರ್ ಆಯಿತು. ಐ ಜಸ್ಟ್ ಹ್ಯಾಡ್ 43 grams ಆಫ್ ಪ್ರೋಟೀನ್ ಆ್ಯಂಡ್ ವಿತ್ ದಿಸ್ ಟುಡೇ ಐ ಕಂಪ್ಲೀಟೆಡ್ ಮೈ ಪ್ರೋಟೀನ್ ಇಂಟೇಕ್ ಆ್ಯಂಡ್ ಮೈ ಮ್ಯಾಕ್ರೋಸ್ ಆ್ಯಂಡ್ ಕ್ಯಾಲರೀಸ್ ಎಲ್ಲ ಕರೆಕ್ಟಾಗಿ ಮೆಜರ್ ಆಯಿತು. ಸೊ ಓವರಾಲ್ ಇಟ್ ವಾಸ್ ಅ ಡೀಸೆಂಟ್ ಡೇ ಆ್ಯಂಡ್ 1% ಬೆಟರ್ ಎವ್ರಿ ಡೇ. ಸೊ ಫಾರ್ ಮೀ a 0.5% ಬೆಟರ್ ಎವ್ರಿ ಡೇ ಈಸ್ ಪ್ರೊಡಕ್ಟಿವ್ ಫಾರ್ ಮೀ. ನನಗೆ ಎವ್ರಿ ಡೇ ಗ್ರೇಟ್ ಆಗಬೇಕು ಅಂತಿಲ್ಲ, ಜಸ್ಟ್ ಅ ಸ್ಮಾಲ್ ಸ್ಟೆಪ್ಸ್ ನಾನು ದಿನ ಬೆಟರ್ ಆಗ್ತಿದ್ದೀನಿ ಅಂದರೆ ಐ ಫೀಲ್ ಗುಡ್. ಯಾಕಂದರೆ ಯು ಕೆನಾಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ರ್ಯಾಪಿಡ್ಲಿ ಏನು ಹೇಳೋಕ್ಕಾಗಲ್ಲ. ಸೊ ಇಟ್ಸ್ ಆಲ್ 0.111% ಅ ಡೇ ಆ್ಯಂಡ್ ಇಟ್ ಗೋಸ್ ಟು 100% ಅಟ್ ದ ಇಯರ್ ಎಂಡ್. ಸೊ ನಾನು ಆ ಥರ ತೊಗೊತೀನಿ. ಸೊ ಓವರಾಲ್ ಇಟ್ ವಾಸ್ ಅ better day and tomorrow it will be a slightly more better than today. So I'm keeping it like this. Yeah, I still have to ಇನ್ನು ನಾನು 2000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಮೀಲ್ ಆಗಿದೆ. ಸೊ ನಾನು ಟೆರೆಸ್ ಮೇಲೆ 2000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಐ ವಿಲ್ ಬಿ ಡನ್ ವಿತ್ ಮೈ ಡೈಲಿ ವಾಕಿಂಗ್ ಸ್ಟೆಪ್ಸ್, ಮೈ ವರ್ಕೌಟ್, ಮೈ ವಾಟರ್ ಇಂಟೇಕ್, ಮೈ ಡಯಟ್ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ದಿಸ್ ಇಸ್ ಹೌ I do, and that's it for the vlog, guys. If you like, comment and share and subscribe the video, and I'll see you on the Thursday. So Thursday ಇನ್ನೊಂದು video ಬರುತ್ತೆ. So Thursday maybe I'll be training arms. So see you guys. Bye bye.